ಹಾಯ್, ನಮಸ್ತೆ. ನಾನೀಗ ಮಾತಾಡಕ್ಕೆ ಬಂದಿರೋ ವಿಚಾರ ಅಜಿತ್ ಹನುಮಕ್ಕನವರ್ ಜೈಲ್ ಅಥಾರಿಟೀಸ್, ದರ್ಶನ್ ಆ್ಯಂಡ್ ಸಿದ್ದರಾಮಯ್ಯಜಿ. ಇವತ್ತು 3 ಗಂಟೆಗೆ 2:45 ಏನಾಗ್ತದೆ, 2:15 2:30ಗೆ ಕೇಸ್ ಏನಾಗಬಹುದು, ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಕೇಸಿನ ಸ್ಟೇಟಸ್ ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪದರಲ್ಲಿ ಹೇಳ್ತೀನಿ. ಸೊ ಈಗ ಈ ದರ್ಶನ ಬಗ್ಗೆ ಅಜಿತ್ ಹನುಮಕ್ಕನವ್ರ ಹೈವಾನ ಅದು ಇದು ದನ ಆಗಿದ್ದಾನೆ ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ದರ್ಶನ್ ಊಟ ನೀನು ಹಾಕಿದ್ದಾನೋ ಅಜಿತ, ನಿನಗಿಡೀ ಕರ್ನಾಟಕ, ಅರ್ಧ ಕರ್ನಾಟಕ ಹೆಟ್ತೈತಿ. ಆ ದರ್ಶನನ ಕಾಲು ಧೂಳಿ ಸಮ ಇಲ್ಲ ನೀನು. ಅವ್ರ ಅಭಿಮಾನಿಗಳಿಗೆ ಏನಾಗ್ತತಿ, ಏನು ಬಿಡ್ತತಿ, ಏನು ಆಕಸ್ಮಿಕ ಏನಾದರೂ ಒಂದು ಹಿಂಸಾಚಾರ ಏನಾದರೂ ನಡೆದ್ರೆ ಅದಕ್ಕೆ ಯಾರು ಹೊಣೆನಪ್ಪ? ಯಾಕೆ ಹಂಗೆ ಮಾಡ್ತಿಲಿ ಅಜಿತ? ನಿಂದು ಏಟೈತಿ ಡಬ್ಬಿ ಇಟ್ಕಂದು ಅದು ಒಂದು ಇಟ್ಕಂದ ನೀನು ಇಷ್ಟು ಮಾಡ್ತಿದ್ದಿ. ನಮ್ಮ ಹತ್ರ 108 ಅಸ್ತ್ರಗಳದಾವು. ನಿನ್ನ ಹತ್ರ ಏನೈತಪ್ಪ, ಅದೊಂದು ಡಬ್ಬಿ ಐತೆ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ. ನಿನಗೆ ಕಾನೂನು ಜ್ಞಾನನೂ ಇಲ್ಲ, ನಿನಗೆ ಮೆಡಿಕಲ್ಲು ಗೊತ್ತಿಲ್ಲ, ಎಥಿಕ್ಸು ಗೊತ್ತಿಲ್ಲ, ಜರ್ನಲಿಸಮ್ ನೀನೇನು ಇದು ಬಂದಿಲ್ಲ. ಏನು ಬೆಳಗೇರಿ ಕೈಯಾಗ ಕಲ್ತು ಬಂದಿದೆ ಅಂದ್ರೆ ನೀನು ಬೆಳಗೇರಿ ಕೈಯಾಗ ಏಟು ಕಲ್ತಿದ್ದಿ ಏನೋ ಅದೆಲ್ಲ ನಮಗೆ ಗೊತ್ತೈತಿ. ಗೊತ್ತಾತ? ಎಂತೆಂಥ ಸಾಮ್ರಾಜ್ಯ ಕಟ್ಟಿ ಮೀಸೆ ತಿರುವಿದರ ಮಣ್ಣಾದರು. ನೀನು ಯಾವ ಲೆಕ್ಕಲಿ ಅಜಿತ? ಅಲ್ಲಿ ನಡೆದಿರೋದು ನಿಂದೇ ಕುತಂತ್ರ. ಜೈಲಿನಲ್ಲಿ ನಡೆದಿರೋದು ನಿಂದು ಕುತಂತ್ರದಿಂದ ಆಗಿದೆ. ಜೈಲಿನಲ್ಲಿ ಅವನಿಗೆ ಸಿಗರೇಟ್ ಕೊಟ್ಟಿದ್ದು, ಅವನನ್ನು ಕರೆದು ಕುಂದಿರಿಸಿದ್ದು, ಅವನು ಕೂಡ ವಿಡಿಯೋ ಕಾಲ್ ಮಾಡಿಸಿದ್ದು, ಇದೆಲ್ಲದೂ ಕೂಡ ನಿಮ್ಮರ ಕೈವಾಡಿದೆ. ಏನು ನೀವೇನು ಆಸಕ್ತಿ ವಹಿಸಿದಿರಲ್ಲ. ಕುಂಟೆಬಿಲ್ಲೆ ನೀನು ಬೋಳದಲ್ಲಿ ಅಜಿತ. ನೀವಿಬ್ಬರು ಸೇರಿ ಈ ದರ್ಶನಿಗೆ ಎಷ್ಟು ಕಷ್ಟ ಆಗ್ತತಿ ಅನ್ನೋದಕ್ಕಿಂತ ದರ್ಶನ ಅಭಿಮಾನಿಗಳು ನೋವು ಮಾಡಿಕೊಳ್ಳಿ ಅಂತ ಕೊಡು ನೋಡೋಣ ಅಂತ. ಸತ್ಯ ಹರಿಶ್ಚಂದ್ರಿಗೆ ವಿಶ್ವಾಮಿತ್ರರು ಕೊಟ್ಟರು ಕಷ್ಟನ. ಕೊಟ್ಟಾಗ ಏನು ಬಂತು ಅಂದ್ರೆ ಸತ್ಯ ಹರಿಶ್ಚಂದ್ರ ಹೆಸರು ಬಂತೆ ಹೊರತು ವಿಶ್ವಾಮಿತ್ರರ ಹೆಸರು ಬರಲಿಲ್ಲ. ನೀನು ಎಷ್ಟು ಕಷ್ಟ ಕೊಟ್ಟರು ಕೂಡ ಆ ದರ್ಶನ್ ಸತ್ಯ ಹರಿಶ್ಚಂದ್ರ ಆಗಿ ಹೊರಹೊಮ್ಮತಾನ ಒಂದೊಂದು ದಿವಸ. ಈ ನಾಡಿನಲ್ಲಿ, ಕನ್ನಡ ನಾಡಿನ ಒಬ್ಬ ಕಣ್ಮಣಿ ಆಗ್ತಾನೆ ಅಂತ ಜನ ವಿಶ್ಲೇಷಣೆ ಮಾಡ್ತದೆ. ನಂದಲ್ಲ ವಿಶ್ಲೇಷಣೆ ಇದು. ನೀನು ಏಟು ಅದಕ್ಕೆ ಕಿತ್ಕ ನೀನು ಕುಂಟೆಬಿಲ್ಲೆ, ಉಳಿದ ಮೀಡಿಯಾದಾರು ದರ್ಶನನ ವಿರುದ್ಧ ಏಟು ಕಟ್ಟ ಕಡೀರಿ. ಇನ್ನು ಒಂದು 2 ಡಬಲ್ ಆ್ಯಂಗಲ್ ಅದಾವ ನಿಮ್ಮವು. ನಿಂದು ಅಜಿತ ಮತ್ತು ಕುಂಟೆಬಿಲ್ಲೆ ಇವನು ಶೆಟ್ಟಿ ಜಯಪ್ರಕಾಶ್ ಅಂತ ಹೆಸರಿಟ್ಟ ನೋಡಪ್ಪ. ಅವನಿಗೆ ಯಾವ ಜಯನೋ ಯಾವ ಪ್ರಕಾಶನೋ, ಆ ಪ್ರಕಾಶಮಾನನೂ ಇಲ್ಲ ಅವನಲ್ಲಿ, ಜಯನೂ ಇಲ್ಲ. ಓತ್ ಮರಿ ಬಿಟ್ಟಂಗೆ ಗಡ್ಡ ಬಿಟ್ಕಂದಾನ. ಏನು ದೊಡ್ಡ ಏನು ಹಂಗೆ ಕಮಾಂಡ್ ಏನು ಬಿಡಪ್ಪ ಅವನಿಗೇನು ಇಂಟರ್ನ್ಯಾಷನಲ್ ಜಸ್ಟಿಸ್ ಮಾಡಿದಂಗೆ ಮಾಡ್ತಾನೆ ಹುಚ್ಚ. ಕೂತ್ಕೊಂಡು ಯಾವರ ಅಧಿಕಾರ ಕಟ್ರೆ ಇವ್ರ ಕೈಗೆ ಏನು ಅಜಿತ್ಗೆ ಎಲ್ಲರ ಜಜಸ್ ಪವರ್ ಕೊಟ್ಟುಬಿಟ್ರೆ ಸಿಕ್ಕರ್ನ ಒಯ್ದು ಒಳಗೆ ಹಾಕ್ಸಿಬಿಡ್ತದ. ಮಾನ ಮರ್ಯಾದೆ ನಾಚಿಗೆ ಏನಾರ ಐತನ್ಲೇ ನಿನಗೆ ಅಜಿತ? ಏಟು ಹೆಟ್ಟಬೇಕು ಜನ ನಿನಗೆ. ಕರ್ನಾಟಕದಾಗ 7 ಲಕ್ಷದಾಗ 5 ಲಕ್ಷ ಜನ ತಿನ್ನೋವಟ್ಟು ಹೆಟ್ತಾರೆ ನಿನಗೆ. ನಿನ್ನ ಚಾನಲೇ ಒಂದು 20,000 ಮಂದಿನೂ ನೋಡೋದಲ್ಲ. ಅವ್ನು ನೋಡ್ಕ ಟಿ ಆರ್ ಪಿ ನೋಡ್ಕ ದರ್ಶನನ ಬೈದ ಮ್ಯಾಲೆ ನೀನು ಹೇಳಿ ಆತಗೆ ನೋಡ್ತಿರ್ಲಿ. ಸುವರ್ಣ TV ಬಕೆಟ್ ನಾವು ನೋಡೋದಲ್ಲ ಸುವರ್ಣ. ಸುಮ್ಮನೆ ನಾವು ನಿನ್ನ ಚಾನಲಿಗೆ ರೊಕ್ಕ ತುಂಬ ಪ್ಯಾಕೇಜ್ನಾಗ. ನೀನು ನಾಚಿಗೆ ಮಾನ ಮರ್ಯಾದೆ ಇದ್ರೆ ಬಿಡು. ನಿಂದು ಏಟೈತೆ ಅಟ್ ನೋಡ್ಕ. ಎಷ್ಟಪ್ಪ ಬಳ್ಳಾರಿ ಜೈಲಿಗೆ ಕಳಿಸಿರು ಅಷ್ಟೇ. ಅಲ್ಲಿ ಸೊಳ್ಳೆದವೆ, ಇದದವೆ, ತಿಂದು ದನ ಆಗ್ಯಾನೆ, ವೇಟ್ ಇದು ಆಗಿಲ್ಲ. ಅಲ್ಲಿ ಬಹಳ ಆರಾಮ್ ಅದಾನೆ ಜೈಲಿನಾಗ. ಏನು ಇದು ಅದೇ ಇವತ್ತೊಂದೋ ದಿವಸ ಎಂಟ್ಲೇ ನಡೆದಾರ ಜೈಲಿನಾಗ. ನಾವ ಒಂದು ಬೇಲ್ ಅಪ್ಲಿಕೇಶನ್ ಮಾಡಿ ಕಳಿಸಿದ್ರೆ ಅಲ್ಲಿ 500,000 ಇಸ್ಕೊಂಡು ಕಳಿಸ್ತಾರ. ನಾವು ಕ್ರಿಮಿನಲ್ ಲಾಯರ್. ನಾನು 38-40 ವರ್ಷದಿಂದ ನಾವ ಮುಚ್ಕೊಂಡದವ. ನಿಂದೇನು ತೀಟಿ? ಅವ್ರು ಹೊಂದ್ಕೊಂಡಿರ್ತಾರ. ಆರೋಪಿಗಳು ಜೈಲಿನವರು ಹೊಂದ್ಕೊಂಡಿರ್ತಾರ. ಅಲ್ಲಿ ಹೊಂದ್ಕೊಂಡ ಎಲ್ಲ ನಡೀತವೆ. ಅವ್ರವ್ರು ಸರ್ಕಾರ ಅವ್ರವ್ರು ಏನು ಮಾಡ್ಕೊಂಡಾಗ ನೀನೇನು ಸರ್ಕಾರಕ್ಕೆ ಮುಜುಗರ ಮಾಡಬೇಕು. ಈ ಇವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು.
ಬಂದಿಖಾನೆ ಸಚಿವರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಈ ಸರ್ಕಾರಕ್ಕೆ ಮುಜುಗರ ತರಬೇಕು ಅನ್ನೋದು ಒಂದು ವಿಚಾರ ಐತೆ. ಅಷ್ಟ ನಿನ್ನ ತಲೆಗೆ ಏನೂ ಇಲ್ಲ. ನಿಂದ ಆಟ ನಡೆಯೋದಿಲ್ಲ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟು, ಐ ವಿಲ್ ಕಮ್ ಟು ದಿ ಪಾಯಿಂಟ್ ಆಫ್ ಮೂಡಾದ ಏನಾಗ್ತದೆ ಅಂದರೆ, ಸಿದ್ದರಾಮಯ್ಯನವ್ರ ಮೇಲೆ ಡೈರೆಕ್ಟಾಗಿ ಯಾವ ಎವಿಡೆನ್ಸ್ ಇಲ್ಲ, ಅವ್ರು ಲಂಚ ತೊಗೊಂಡಿಲ್ಲ, ಯಾರಿಗೂ ಡೈರೆಕ್ಷನ್ ಕೊಟ್ಟಿಲ್ಲ, ಯಾವ ರೈಟಿಂಗ್ನಾಗ ಹಿಂಗೆ ಮಾಡ್ರಿ ಅಂತ ಒಂದು ಆದೇಶನೂ ಕೊಟ್ಟಿಲ್ಲ, ಯಾವ ಇದ್ರಾಗ ಚೆಕ್ನಾಗ ಆನ್ಲೈನ್ನಾಗ ಯಾರೋ ಒಬ್ಬನ ತಗೊಂಡದ್ನಲ್ಲ 200 ಲಕ್ಷ ಹಿಂಗೆ, ಹಂಗೇನು ತೊಗೊಂಡಲ್ಲ ಸಿದ್ದರಾಮಯ್ಯನವರು. ಅದು ಪ್ಯೂರ್ಲಿ ಸಿವಿಲ್ ಸಮ್ ಕನ್ಫ್ಲಿಕ್ಷನ್ ಆ್ಯಂಡ್ ಟೆಕ್ನಿಕಲ್ ಪಾಯಿಂಟ್ಸು. ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದಾವೆ. ಆಸ್ತಿ ಹೆಂಗೆ ಪರಬಾರೆ ಆಯ್ತು ಏನು ಅಂತ. ಪಹಣಿ ಒಳಗೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಬಂದಿದೆ. ಇವತ್ತು ನಮ್ಮ ಅಪ್ಪರು ತೀರ್ಕೊಂಡಾರೆ. ಕಲ್ಟಿವೇಟ್ರು 93ದಾಗ ತೀರ್ಕೊಂಡ್ರೆ ಪಹಣಿ ನಮ್ಮ ಏನು ಹೇಳ್ತೇವೆ ಅಂದರೆ ನಮ್ಮಪ್ಪ ಕಲ್ಟಿವೇಟ್ರ್ ಅಂತ ಹೇಳ್ತದೆ. ನಮ್ಮಪ್ಪರಿಲ್ಲ, ಹಂಗಾರೆ ನಾವು ಕಲ್ಟಿವೇಟ್ರ್ ಅಲ್ವಾ? ಹಂಗೆ ಪಹಣಿಗಳು ಯಾರೋ ಆಗಿರ್ತಾರೆ, ಅಲ್ಲಿ ಏನೋ ಎಣ್ಣೆ ಆಗಿದೆ, ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತೇಳಿ ಕನ್ವರ್ಸೇಷನ್ ಆಗಿದೆ ಅಂತ ಹೇಳಿರ್ತವೆ. ಹಂಗೆ ಹೋದ್ರೆ ಸಿವಿಲ್ ಲಿಟಿಗೇಷನ್ಗೆ ಹೋಗ್ಬೇಕು. ಈ ಕರಪ್ಷನ್ ಆ್ಯಕ್ಟ್ನೊಳಗೆ 17 ಈ ಪರ್ವ್ಯೂ ಬರೋದಿಲ್ಲ. ಗೌರವಾನ್ವಿತ ಹೈಕೋರ್ಟ್ಗೂ ಇದನ್ನು ವಿಚಾರಣೆ ಮಾಡುವಂಥ ಒಂದು ಸಂದರ್ಭಗಳು ಬರೋದಿಲ್ಲ. ಯಾಕಂದರೆ ಸಿವಿಲ್ ಕೋರ್ಟ್ಸ್ ಮಾಡೋ ಅಂಥ ಪವರ್ ಅದು. ಟ್ರಯಲ್ ಕೋರ್ಟ್ನಾಗ ಅವೆಲ್ಲ ನಡಿಬೇಕು. ಆದ್ದರಿಂದ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಏನಾಗ್ತದೆ ಅಂದರೆ, ವೆದರ್ ದಿ ಪ್ರಾಪರ್ಟಿ ಈಸ್ ಅಲಾಟೆಡ್ ಟು ದಿ ವೈಫ್ ಆಫ್ ಚೀಫ್ ಮಿನಿಸ್ಟರ್ ಫ್ರಾಮ್ ಹರ್ ಬ್ರದರ್, ದಟ್ ಇಸ್ ಕೇಮ್ ಫ್ರಾಮ್ ಹರ್ ಪ್ಯಾರೆಂಟಲ್ ಹೌಸ್, ಅವರ ಆಯಮ್ಮನ ತವರ ಮನೆಯಿಂದ ಬಂದಂಥ ಆಸ್ತಿ. ಆ ಆಸ್ತಿಯನ್ನು ರೆಕಮೆಂಡ್ ಮಾಡಲಿಕ್ಕಾಗಲಿ ಮತ್ತೊಂದಾಗಲಿ ಬಂದಿಲ್ಲ. ಈ ಅಲಿಗೇಷನ್ ಈ ರೀತಿ ಬಂದಾಗೂ ಕೂಡ ಇದನ್ನು ಹಾಗೆ ಆದರೆ ನನ್ನ ಮೇಲೆ ಅಲಿಗೇಷನ್ ಬರೋದಾದರೆ ಆ ಆಸ್ತಿಯಿಂದ ನನಗೇನಾಗಬೇಕಾಗಿಲ್ಲ, 14 ಸೈಟ್ನಿಂದ ಬೇಕಾದ್ರೆ ಅದನ್ನು ರಿಟರ್ನ್ ತೋರಿ ಸರ್ಕಾರಕ್ಕೆ ಅಂತಂದು ಹೇಳಿದ್ದಾರೆ. ಮೂಡಾ ಕಂಪ್ನಿಗೆ ತೊಗೊಳ್ರಿ ಅಂತಂದು ಹೇಳಿದ್ದಾರೆ. ಇಷ್ಟೆಲ್ಲ ಇಟ್ಕೊಂಡು ಯಾರೋ ಒಬ್ಬನ 25 ಲಕ್ಷ ರೂಪಾಯಿ ದಂಡ ಹಾಕ್ಸ್ಕೊಂಬಂದು ಒಬ್ಬ ಕ್ರಿಮಿನಲ್ ಕಡಿದ್ದ ಒಂದು ಪೆಟಿಷನ್ ಕೊಡಿಸಿ, ಆ ಪೆಟಿಷನ್ಗೆ ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಕೊಡಿಸಿ ಎಷ್ಟರ ಇರ್ಬೇಕಪ್ಪ. ಅಬ್ಬಬ್ಬಬ್ಬಬ್ಬ. ಇನ್ನು ಉಳಿದ ವಿಚಾರಗಳು ಯಾಕಪ್ಪ ಬಂದಿಲ್ಲ? ಹಲವಾರು ವಿಚಾರಗಳದಾವೆ. ಅವಕ್ಕೆ ಯಾಕಪ್ಪ ಸ್ಯಾಂಕ್ಷನ್ ಕೊಟ್ಟಿಲ್ಲ ಇವರು ಗವರ್ನರು? ಅವೆಲ್ಲವೂ ಸಹಿತ ಹೇಳಬೇಕಾಯ್ತು. ನಾನು ಲೆಜಿಟಿಮೇಟ್ ಆಗಿ ಸಿದ್ದರಾಮಯ್ಯನವ್ರ ಪರವಾಗಿ ಆ್ಯಸ್ ಅನ್ ಅಡ್ವೊಕೇಟ್ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಹಕ್ಕಿದೆ, ನಾನು ಮಾತಾಡ್ತಾ ಇದ್ದೀನಿ, ಮಾತಾಡಿದ್ದೇನೆ. ಸೊ ಈಗ ಚಾರ್ಜ್ ಶೀಟ್ ಹಾಕಿದರೆ ಬೇಲ್ ಯಾವಾಗ ಆಗ್ಬೋದು ಅಂತ ಅಭಿಮಾನಿಗಳಿಗೆ ಒಂದು ಇವ್ರ ಮೇಲೆ ಬೇಲ್ ಯಾವಾಗ ಆಗ್ತದೆ ಅಂತ ಹೇಳಿ ಒಂದು ನಮ್ಮ ಇವರಲ್ಲಿ ಒಂದು ಕನ್ಫ್ಲಿಕ್ಷನ್ ಇದೆ. ದರ್ಶನ್ ಅಭಿಮಾನಿಗಳಲ್ಲಿ ಬೇಲ್ ಯಾವಾಗ ಆಗ್ತದೆ ಅಂತ ಒಂದು ಕಾನೂನಿನ ತೊಡಕ ಅವ್ರ ಮುಂದಿದೆ. ದರ್ಶನ್ ಅಭಿಮಾನಿಗಳು ಹೇಳ್ತಾನೆ ಬೇಲ್ ಯಾವಾಗ ಆಗ್ತೈತಿ ಅಂದರೆ ಚಾರ್ಜ್ ಶೀಟನ್ನು ಹಾಕಬೇಕು. ಈಗ ಇವತ್ತು ನಾಳೆ ಅಥವಾ ಇನ್ನೊಂದು 4 ದಿವಸದಲ್ಲಿ ಸ್ಕ್ರೂಟ್ನಿ ಆಗಿ DGP, IGP, ಹೋಮ್ ಸೆಕ್ರೆಟರಿ ಇವರೆಲ್ಲ, ಹೋಮ್ ಮಿನಿಸ್ಟ್ರು ಅವರೆಲ್ಲ ಚೆಕ್ ಮಾಡಿ ಅದು ಏನಿದೆ ಎಂಥ ಚಾರ್ಜ್ ಶೀಟ್ ಅಂದರೆ, ಯಾಕಂದರೆ ಇದು ಸ್ವಲ್ಪ ಸೆಲೆಬ್ರಿಟಿ ಇದ್ದದ್ರಿಂದ ಬಿಗ್ ಕೇಸ್ ಫಾರ್ ಸ್ಟೇಟ್ ಥ್ರೋ ದಿ ಇಂಡಿಯಾ, ದೇಶಾದ್ಯಂತ ಇದು ಸದ್ದು ಮಾಡಿರುವ ಕೇಸ್ ಆಗಿರೋದ್ರಿಂದ ಎಲ್ಲರೂ ವೆರಿಫಿಕೇಷನ್ ಮಾಡಿ ಎವ್ರಿ ಡಾಕ್ಯುಮೆಂಟು ಎವ್ರಿ ಎವಿಡೆನ್ಸು ಎಲ್ಲವನ್ನು ಸ್ಕ್ರೂಟಿನಿ ಮಾಡಿ ಚಾರ್ಜ್ ಶೀಟನ್ನು ಈ ವಾರದೊಳಗೆ ಹಾಕ್ಬೋದು. ನಾಳೆ ಶನಿವಾರದೊಳಗೆ ಹಾಕ್ಬೋದು. ಶನಿವಾರದೊಳಗೆ ಹಾಕಿದರೆ ಮುಂದೆ ನೆಕ್ಸ್ಟ್ ಸೋಮವಾರ ಬೇಲ್ ಪಿಟಿಷನನ್ನು ಅವ್ರ ಪರವಾಗಿ ಹಾಕ್ತಾರೆ ನಮ್ಮ ಲಾಯರ್ಗಳು. ಬೇಲ್ ಹಾಕಿದರೆ 1 ವಾರದೊಳಗೆ ಅಬ್ಜೆಕ್ಷನ್ಗೆ ಟೈಮ್ ಕೊಡ್ತಾರೆ. ಯಾರು ಕೊಡ್ತಾರೆ? ಗೌರ್ಮೆಂಟಿಗೆ ಅಬ್ಜೆಕ್ಷನ್ ಕೊಡ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರು ಅಬ್ಜೆಕ್ಷನ್ ಹಾಕ್ತಾರೆ. ಏನು ಹಾಕ್ತಾರೆ ಅಂದರೆ, ಜಾಮೀನು ಕೊಡಬೇಡ್ರಿ, ಸಾಕ್ಷ್ಯಾಧಾರಗಳನ್ನು ಹೊಡಿತಾರೆ, ಅಥವಾ ದೇಶ ಬಿಟ್ಟು ಹೋಗ್ತಾರೆ, ಅಥವಾ ಶೂಟಿಂಗ್ ಅಂತ ಫಾರಿನ್ಗೆ ಹೋಗಬಹುದು, ಅಥವಾ ಬೆದರಿಕೆ ಒಡ್ಬೋದು, ಅಥವಾ ಸಮಾಜದಲ್ಲಿ ಮತ್ತೇನಾದರೂ ಇಂಥ ಅಪರಾಧಗಳನ್ನು ಮಾಡ್ಬೋದು. ಈ ಎಲ್ಲ ಕಾರಣಗಳಿಂದ ಇವರ ಬೇಲನ್ನು ರಿಜೆಕ್ಟ್ ಮಾಡ್ರಿ ಅಂತ ಪ್ರಾಸಿಕ್ಯೂಟ್ರು ಕಾಮನ್ನಾಗಿ ಎಲ್ಲ ಕೇಸ್ನಿಗೂ ಹಾಕ್ತಾರೆ. ಇದೊಂದೇ ಕೇಸ್ ಅಲ್ಲ, ಎಲ್ಲ ಕೇಸ್ನಿಗೂ ಹಿಂಗೆ ಹಾಕೋದವರು. ಇವೆಲ್ಲವೂ ಪಾಯಿಂಟ್ ತೊಗೊತಾರೆ, ಸಾಕ್ಷಿ ಹೊಡಿತಾರೆ. 1ನೇದು ಕರೆಕ್ಟಾಗಿ ಕೋರ್ಟ್ಗೆ ಹಾಜರಾಗಲ್ಲ, ಇವಾಗ ಮುಂದೆ ಹಾಜರಾಗಲ್ಲ. 2ನೇ ಪಾಯಿಂಟು. 3ನೇ ಪಾಯಿಂಟು ಸಾಕ್ಷಿ ನಾಶ ಮಾಡ್ತಾರೆ. ಆಮೇಲೆ 4ನೇ ಪಾಯಿಂಟು ದೇಶ ಬಿಟ್ಟು ಹೋಗ್ಬೋದು, ಅಟೆಂಡ್ ಆಗಬಾರ್ದು. ಆಮೇಲೆ ಮುಂದೆ ಇಂಥದೇ ಅಪರಾಧ ಮತ್ತೆ ಮಾಡ್ಬೋದು ಯಾರಿಗಾದರೂ ಅಂತ ಹೇಳಿ ಹಿಂಗೆ 5-6 ಪಾಯಿಂಟನ್ನು ಹಾಕ್ತಾರೆ. ಈ ಎಲ್ಲ ಕಾರಣಗಳಿಂದ ಕೊಡ್ರಿ ಅಂತ. ಆದರೆ ಜಾಮೀನು ಯಾವ ಕಾರಣದಿಂದ ಆಗ್ತದೆ ಅಂದರೆ, ಇನ್ವೆಸ್ಟಿಗೇಷನ್ ಹ್ಯಾಸ್ ಆಲ್ರೆಡಿ ಕಂಪ್ಲೀಟೆಡ್. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಾಗ ಇವನು ಈಗ ಹೆದರಿಕೆ ಮಾಡೋದು, ಸಾಕ್ಷ್ಯಾಧಾರಗಳನ್ನು ಹೊಡೆಯೋದು, ಇಂಥ ಕ್ವಶನ್ ಡಸಂಟ್ ಅರೈಸ್. ಇದ್ಯಾವುದು
ಉದ್ಭವ ಆಗೋದಿಲ್ಲ. ಆದರೂ ಕೂಡ 302 ಇವನ ಮೇಲೆ ಬಂದದ ಇಲ್ಲೋ ಅನ್ನೋದು ಪ್ರಶ್ನೆ. ಹೆಚ್ಚು ಕಡಿಮೆ ಈ ಡೈರೆಕ್ಟಾಗಿ 302ದೊಳಗೆ ಈ 109 149 ಅದ್ರೊಳಗೆ ಅನ್ಲಾಫುಲ್ ಅಸೆಂಬ್ಲಿ ಅಥವಾ ಕಾಮನ್ ಆಬ್ಜೆಕ್ಟು ಕಾಮನ್ ಇಂಟೆನ್ಷನ್ನಿಂದ ಮತ್ತು ಅಬೇಟ್ಮೆಂಟ್ನಿಂದ ಮಾಡಿಸಿರ್ಬೋದು ಅನ್ನೋದನ್ನು 109 ಆಫ್ IPC ಒಳಗೆ ಇದನ್ನು ಹಾಕ್ಬೋದು. ಆದರೆ ಇವರು ಹೊಡೆದು ಬಂದಿದ್ದಾರೆ ಅನ್ನೋದು ಮೇಲ್ನೋಟದ ಎವಿಡೆನ್ಸ್ ಅಷ್ಟೇ ಸಿಗೋದು. ಆದ್ದರಿಂದ ಹಿ ಈಸ್ ಎಂಟೈಟಲ್ಡ್ ಓನ್ಲಿ ಫಾರ್ ದಿ ಅಫೆನ್ಸ್ ಆಫ್ 324 324 ಅಂದರೆ ಹೊಡೆದದ್ದು, ಕೈಲೇ ಅಥವಾ ಎದರಿಂದ ಹೊಡೆದಿದ್ದು. ಆಯುಧಗಳನ್ನು ಉಪಯೋಗಿಸಿಲ್ಲ ಅವನು. ಮಚ್ಚಾಗಲಿ, ಲಾಂಗ್ ಆಗಲಿ, ಚಾಕು, ಚೂರಿ ಆಗಲಿ ಯಾವುದೇ ವೆಪನನ್ನು ಉಪಯೋಗಿಸಿಲ್ಲ ಅಂದರೆ ಅವೆಲ್ಲ ಬೇಲೆಬಲ್ ಅಫೆನ್ಸು. ಮತ್ತು ಬೈದಿದ್ದಾನೆ ಅಂದ್ರೂ ಬೇಲೆಬಲ್ ಅಫೆನ್ಸು, ಹೊಡೆದದಾನ ಅಂದರೂ ಬೇಲೆಬಲ್ ಅಫೆನ್ಸು, ಲೈಫ್ ಥ್ರೆಟನ್ ಮಾಡಿದಾನ ಅಂದರೂ 506 ಬೇಲೆಬಲ್ ಅಫೆನ್ಸು. ಸೊ ಆದ್ದರಿಂದ ದರ್ಶನನ ಮೇಲೆ ಡೈರೆಕ್ಟಾಗಿ 302 ಅವನ ಹೊಡೆದು ಸಾಯುವ ಹಾಗೆ ಹೊಡೆದು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಹೊಡೆದಿದ್ದಾನೆ ಅಂದರೆ, ಯಾಕಂದರೆ ಆ್ಯಸ್ ಆನ್ ದ ಟೈಮ್ ಆಫ್ ಡೆತ್ ಹಿ ವಾಸ್ ನಾಟ್ ಪ್ರೆಸೆಂಟ್ ಇನ್ ದಿ ಶೆಡ್, ಅಲ್ಲಿಲ್ಲ. ಆಮೇಲೆ ಹಾಗಾದರೆ ಬಾಡಿ ಸಿಕ್ಕಿರೋದು ಒಂದು ಹತ್ರ, ಶೆಡ್ನಲ್ಲಿ ಇವ್ರು ಪಂಚನಾಮ ಮಾಡಿದ್ದಾರೆ, ಶೆಡ್ನಲ್ಲಿ ಹೊಡೆದಿದ್ದಾರೆ, ಶೆಡ್ನೇ ಸತ್ತದಾನೆ ಅಂತಕ್ಕದ್ದನ್ನು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಆ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಲಿಕ್ಕೆ ವೆದರ್ ಈ ಡೈಡ್ ಆನ್ ದ ರೋಡ್ ಆರ್ ದಿ ರೇಣುಕಾಸ್ವಾಮಿ ಡೈಡ್ ಇನ್ ದಿ ಶೆಡ್, ಈ ಪ್ರಶ್ನೆಗಳು ಕಾನೂನಿನ ಅಂಶದಲ್ಲಿ ಬರ್ತವೆ ಬೇಲ್ನಾಗೆ. ಸೊ ಈ ಕಾರಣದಿಂದ ಈ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಮುಂದೆ ಬೇಲ್ ಹಾಕಿದಾಗ ಈ ನ್ಯಾಯಾಲಯ ವಾಸ್ಟ್ ಪವರ್ಸು ವೇಸ್ಟ್ ಇರದೇ ಇರೋದ್ರಿಂದ ಇಷ್ಟು ಮೇಲ್ನೋಟದ ಕಾರಣಗಳಿಂದ ಬೇಲನ್ನು ಈಗಾಗಲೇ ಇವ್ರದ್ದು ಪವಿತ್ರ ಗೌಡಂದು ರಿಜೆಕ್ಟ್ ಮಾಡಿದ್ದಾರೆ. ಅದೇ ರೀತಿ ಇವ್ರದ್ದು ಸಬ್ಜೆಕ್ಟು ರಿಜೆಕ್ಟ್ ಅಂತ ಹೇಳ್ತೀನಿ. ಈ ರಿಜೆಕ್ಷನ್ ಇದೆಲ್ಲ ಆಗಲಿಕ್ಕೆ 20 ದಿವಸ ಬೇಕಾಗ್ತದೆ. 15-20 ದಿವಸ ಈ ಪ್ರೊಸೆಸ್ ಆಗ್ತದೆ. ಯಾವಾಗಿನಿಂದ ಚಾರ್ಜ್ ಶೀಟ್ ಹಾಕಿದ ನಂತರ, ಬೇಲ್ ಪಿಟಿಷನ್ ಹಾಕಿದ ನಂತರ ಒಂದು 15 to 20 ಡೇಸ್ ಇದು ತಗೋತದೆ. ಆಫ್ಟರ್ವರ್ಡ್ಸ್ ದರ್ಶನ್ ವಿಲ್ ಅಪ್ರೋಚ್ ಟು ದಿ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಗೌರವಾನ್ವಿತ ಹೈಕೋರ್ಟ್ನಲ್ಲಿ ಮತ್ತೆ ಬೇಲ್ ಅಪ್ಲಿಕೇಶನನ್ನು ಹಾಕ್ತಾರೆ. ಇದ್ರ ಮೇಲೆ ಕ್ರಿಮಿನಲ್ ಪಿಟಿಷನ್ನ ಹಾಕ್ತಾರೆ. 439 CRPC ಕೆಳಗೆ ಹಾಕಿದಾಗ ಅಲ್ಲಿ ವಿಚಾರಣೆ ನಡೆಸಿ ಅಲ್ಲಿ ಸ್ವಲ್ಪ ಹೆಚ್ಚಿನ ಅಧಿಕಾರ ವ್ಯಾಪ್ತಿ ಇರ್ತದೆ ಮಾನ್ಯ ಹೈಕೋರ್ಟ್ಗಳ ಕಡೆಗೆ. ಅಲ್ಲಿ ಗೌರವಾನ್ವಿತ ನ್ಯಾಯಾಲಯದಲ್ಲಿ ನಮ್ಮ ಲಾಯರ್, ನಮ್ಮ ದರ್ಶನ್ ಪರ ಲಾಯರ್ ವಾದ ಹೇಗಿರಬೇಕು ಅಂದರೆ, ಮೈಲಾರ್ಡ್ ನಮ್ಮ ಪಾರ್ಟಿ ಈಗ ಒಬ್ಬ ಸೆಲೆಬ್ರಿಟಿ ಇದ್ದಾರೆ, ಇಂಥ ಒಂದು ಗುರುತರವಾದಂಥ 302 ಅಫೆನ್ಸ್ ಮಾಡಿದಂಥ ಇತಿಹಾಸಗಳು ಇಲ್ಲ. ಹಿಂದೇನಾದರೂ ಇದ್ದರೆ ಅದು ಗಂಡ ಹೆಂಡತಿ ಜಗಳ, 498 ಅದೇನು ಕ್ರೂಯಲ್ಟಿ, ಅದು ಫ್ಯಾಮಿಲಿ ಡಿಸ್ಪ್ಯೂಟ್, ಅದು ದಟ್ ಇಸ್ ನಾಟ್ ದಿ ಪಬ್ಲಿಕ್ ಡಿಸ್ಪ್ಯೂಟ್. ಸೆಲೆಬ್ರಿಟಿ ಆಗಿದ್ದರಿಂದ ಹಾಗೆ ಮಾಡಬಾರ್ದಾಗಿತ್ತು. ವಿಜಯಲಕ್ಷ್ಮಿ ಅವ್ರ ಜೊತೆಗೆ ಆ ಒಂದು ಇದರಲ್ಲಿ ಹೋಗಿದ್ರು. ಇದು ಪಬ್ಲಿಕ್ ಯಾವುದಾದ್ರೂ ಒಂದು ಅಗೇನೆಸ್ಟ್ ದಿ ಸೊಸೈಟಿ ಏನಾರ ಮಾಡಿದ್ದು ಇಲ್ಲ. ಇದು ಕೂಡ ಪರ್ಸನಲ್ಲೇ. ಪವಿತ್ರ ಗೌಡ ಅವರು ಫ್ರೆಂಡು ಬಿಟ್ಟು ಅದು ಬೇರೆ ವಿಚಾರ, ಅವ್ರ ವೈಯಕ್ತಿಕ ವಿಚಾರ ಅದು. ಸೊ ಕಾರಣ ಇವರು ಅಬ್ಸ್ಕಾಂಡ್ ಆಗ್ತಾರೆ ಅನ್ನೋದಾದರೆ ಪಾಸ್ಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಒಂದು, ಎರಡನೇದು ಸಾಕಷ್ಟು ಸೆಕ್ಯೂರಿಟಿ ಕೊಡ್ತಾರೆ. 5 ಲಕ್ಷ 10 ಲಕ್ಷ ಕೇಳಿದ್ರು ಸೆಕ್ಯೂರಿಟಿ ಕೊಡ್ತಾರೆ, ಎಲ್ಲಿ ಹೋಗೋದಿಲ್ಲ. ಜೂರಿಡಿಕ್ಷನಲ್ ಕೋರ್ಟಿನ ಜೂರಿಡಿಕ್ಷನ್ ಅಂದರೆ ಮಾನ್ಯ ಜೂರಿಡಿಕ್ಷನ್ನ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಮತ್ತು ಕೋರ್ಟ್ಗಾಗಲಿ ಮತ್ತು ಐವ ಮುಂದಾಗಲಿ ಆ್ಯಸ್ ಆ್ಯಂಡ್ ವೆನ್ ಕಾಲ್ಡ್ ಬೈ ದಿ ಪೊಲೀಸ್ ಆರ್ ಬೈ ದಿ ಡೈರೆಕ್ಷನ್ಸ್ ಆಫ್ ದಿಸ್ ಆನರಬಲ್ ಕೋರ್ಟ್ಸ್ ಹಿ ವುಡ್ ಪ್ರೆಸೆಂಟ್. ಆದ್ದರಿಂದ ಅಂಡರ್ಟೇಕ್ ತಗೋತಾರೆ. ಈ ಎಲ್ಲ ಕಾರಣಗಳಿಂದ ಚಾರ್ಜ್ ಶೀಟ್ ಹಾಕಿದ್ರಿಂದ ಮೇಲ್ನೋಟದ ಎವಿಡೆನ್ಸು 302 ಮಾಡಿದಾನೆ ಅನ್ಲಿಕ್ಕೆ ಇವನ ಮೇಲೆ ಎವಿಡೆನ್ಸ್ ಇಲ್ಲ. ಆ 17 ಜನದಲ್ಲಿ ಯಾರು ಮಾಡಿದಾರೋ ಅದು ಸ್ಕ್ರೂಟ್ನಿ ಆಗಬೇಕು. ಈ ಕಾರಣದಿಂದ ಜಾಮೀನು ಕೊಡ್ರಿ ಅಂತ ವಾದ ಮಾಡಿದಾಗ ನಮ್ಮ ವಕೀಲರು ಇದೇ ರೀತಿ ವಾದ ಮಾಡ್ತಾರೆ. ಹಲವಾರು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ರೂಲಿಂಗ್ನಲ್ಲಿ ನನ್ನ ಹತ್ರ ಮೊನ್ನೆ 2022 ಆಗಿದೆ. ಅವನು 4 ತಿಂಗಳನ್ನ ಜೈಲಿನಲ್ಲಿದ್ದ. 302 ಕೇಸ್ ಇದೆ, ಡೈರೆಕ್ಟ್ ಅವ್ರ ಮೇಲೂ ಇದೆ. ಸೊ ಆದ್ದರಿಂದ ಆಲ್ರೆಡಿ ಈ ಸಸ್ಟೈನ್ ಸಮ್ ಜೈಲ್. ಆ ಕಾರಣದಿಂದ ಜಾಮೀನು ಕೊಡ್ರಿ ಅಂತೇಳಿ ಒಂದು ಆದೇಶ ಮಾಡಿದ್ದಾರೆ 2022ದಲ್ಲಿ. ನಮ್ಮ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕನೇ ಕೊಟ್ಟಿದ್ದಾರೆ. ಸೊ ನಾವು ಹಿ ಸಸ್ಟೈನ್ಡ್ 70 days ಇನ್ ದಿ ಜೈಲ್. ಆ್ಯಂಡ್ ಸೆಲೆಬ್ರಿಟಿ ಅಂದಾಗ ಆಟೋಮೆಟಿಕ್ಲಿ ಸೊಳ್ಳೆ ಕಚ್ಚೋದು ಮಾಡೋದು, ಅಕಸ್ಮಾತ್ ಏನಾದರೂ ಡೆಂಗ್ಯೂ ಅಥವಾ ಮಲೇರಿಯಾ ಏನಾದ್ರು ಬಂದು ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ದಿ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ದಿ ಮೀಡಿಯಾಸ್ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ
ಹೆಲ್ತ್ ಆಫ್ ಮಿಸ್ಟರ್ ದರ್ಶನ್ ಅವರ ಆರೋಗ್ಯ ಅಥವಾ ಏನಾದರೂ ಅವರ ದೈಹಿಕವಾಗಿ ತೊಂದರೆಯಾಗಿ ಗುರುತರವಾದಂಥ ಒಂದು ಕಾಯಿಲೆ ಏನಾದರೂ ಬಂದು ಏನಾದರೂ ತೊಂದರೆಯಾದರೆ ಅದಕ್ಕೆ ಸರ್ಕಾರ ಮತ್ತು ಈ ಜೈಲರ್ಸ್ಗಳು ಮತ್ತು ಈ ಮೀಡಿಯಾಗಳು ಇವರು ಕಾರಣರಾಗ್ತಾರೆ ಅಂತ ಹೇಳ್ತಾ ಆದಷ್ಟು ಬೇಗ ದರ್ಶನ್ ಅವರಿಗೆ ಜಾಮೀನು ಆಗ್ತದೆ. ಅಟ್ಲೀಸ್ಟ್ ಇನ್ನು 1-1.5 ತಿಂಗಳೊಳಗೆ ಜಾಮೀನಾಗಿ ಅವರು ಹೊರಗೆ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮತ್ತೆ ಮೂಡ ಎನ್ಕ್ವೈರಿ ನಡೆದು ಸ್ವಲ್ಪ ಅಬ್ಸಲ್ಯೂಟ್ ನಡೆದು ಐ ಥಿಂಕ್ ಗೌರವಾನ್ವಿತ ಹೈಕೋರ್ಟ್ ಆಫ್ ಕರ್ನಾಟಕ ವುಡ್ ಪೋಸ್ಟ್ ಇಟ್ ಫಾರ್ ದಿ ಆರ್ಡರ್ಸ್ಗೆ ರಿಸರ್ವ್ ಮಾಡಿ ಇಡ್ಬೋದು ಮೂಡ ಅವ್ರ ಕೇಸನ್ನು. ನಮ್ಮ ಅನಿಸಪಟ್ಟಿಗೆ ನಾವು ಸಿದ್ದರಾಮಯ್ಯನವ್ರ ಪರ ಒಬ್ಬ ಲಾಯರ್ ಆಗಿ ಮಾತಾಡ್ಬೇಕಪ್ಪ ಅಂದರೆ ಮೋಸ್ಟ್ಲಿ ಇವರು ಹಾಕಿದಂಥ ಅರ್ಜಿ ಅಲವಾಗ್ತದೆ. ಮತ್ತು ಗೌರವಾನ್ವಿತ ಇವರು ಕೊಟ್ಟಂಥ ಸ್ಯಾಂಕ್ಷನ್ ಡಿಸ್ಮಿಸ್ ಆಗ್ತದೆ. ಅವರ ಕೊಟ್ಟಂಥ ಸ್ಯಾಂಕ್ಷನ್ ರಿಜೆಕ್ಟ್ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಆ ರೀತಿನೇ ಜಜ್ಮೆಂಟ್ ಆಗ್ಬೋದು, ಆರ್ಡರ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವ್ರು ಬಿಟ್ಟು ಉಳಿದವ್ರು ಯಾರಾದರೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಿಕೊಡ್ರಿ ಅಂಥೇಳಿ ಗೌರವಾನ್ವಿತ ಹೈಕೋರ್ಟು ಆದೇಶ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಇದೆ. ಜೈ ಹಿಂದ್, ಜೈ ಕರ್ನಾಟಕ.